ಸಂಚಿಕೆಯಲ್ಲಿ ಏನಾಗ್ತಾ ಇದೆ ಅಂತ ನೋಡೋಣ. ಸಂಚಿಕೆ ಶುರುವಿನಲ್ಲಿ ಭಾಗ್ಯ ಬಂದು ಮದ್ವೆ ನಿಲ್ಸಿರ್ತಾಳೆ. ಹಾಗಾಗಿ ಈ ಕಡೆ ಮನೆಯವರೆಲ್ಲರೂ ಕೂಡ ತುಂಬಾನೇ ಶಾಕ್ ಇಂದ ಹಾಗೆ ಎಲ್ರು ಕೂಡ ಭಾಗ್ಯನ್ನ ತುಂಬಾನೇ ಬೈತಾನೆ ಇರ್ತಾರೆ. ಆಗ ಸುನಂದ ಅವರು ಮಾತ್ರ, ಈ ಭಾಗ್ಯ ನಿನ್ಗೇನೆ ತಲೆಗಿಲೆ ಕೆಟ್ಟಿದ್ಯಾ, ಹೇಗೆ ಏನಾಗಿದೆ ನಿನ್ಗೆ? ನೋಡು, ಕಿಶನ್ ಹುಡುಗನ್ ಹುಡುಕಿರೋದು ನೀನೇನೆ, ಹಾಗೆ ಈ ಸಂಬಂಧನ ಒಪ್ಪಿಗೆ ಮಾಡಿರೋದು ನೀನೇನೆ ತಾನೆ ಅಲ್ಲ. ಇವಾಗ ಬಂದ್ಬಿಟ್ಟು ಈ ಮದ್ವೆನ ನಿಲ್ಲಿಸ್ತೀನಂತ ಏನ್ ಅನ್ಕೊಂಡಿದ್ಯಲ್ಲ ನೀನು? ಪೂಜನ್ ಜೀವನ ಏನು ನಿನ್ ಕೈಯಾರನೆ ನೀನು ಹಾಳ್ ಮಾಡ್ಬೇಕು ಅಂತ ಅನ್ಕೊಂಡಿದ್ಯಾ? ಒಪ್ಕೊಳ್ಳೆ ಭಾಗ್ಯ, ಈ ಮದ್ವೆಗೆ ನೀನು ಒಪ್ಕೋ. ನೀನು ಒಪ್ಕೊಂಡ್ರು ಅಷ್ಟೇ, ಬಿಟ್ರು ಅಷ್ಟೇ. ಈ ಮದ್ವೆಗೆ ಒಪ್ಪಿಗೆ ಕೊಡ್ಬೇಕಾಗಿರೋದು ನಾನ್ ಹೇಳ್ತಾ ಇದೀನಿ ತಾನೆ. ಈ ಮದ್ವೆ ನಡೆಯುತ್ತೆ. ಕಿಶನ್ ಹೋಗಪ್ಪ, ನೀನು ಹೋಗ್ಬಿಟ್ಟು ಹಸೆ ಮನೆ ಮೇಲೆ ಕೂತ್ಕೊ ಅಂತ ಹೇಳಿದ ತಕ್ಷಣ ಆಗ ಕಿಶನ್ ಹೋಗ್ಬಿಟ್ಟು ಹಸೆ ಮನೆ ಮೇಲೆ ಕೂತ್ಕೊಂಡ್ ಬಿಡ್ತಾನೆ. ಪುರೋಹಿತ್ರೆ, ನೀವೇನ್ ನೋಡ್ತಾ ಇದ್ದೀರಾ? ನೀವು ಕೂಡ ಮುಂದಿನ ಶಾಸ್ತ್ರನೆಲ್ಲ ಶುರು ಮಾಡಿ ಅಂತ ಹೇಳಿದ ತಕ್ಷಣ ಆಗ ಪುರೋಹಿತ್ರನು ಕೂಡ ಕೂತ್ಕೊಂಡು ಇನ್ನೇನು ಶಾಸ್ತ್ರನ ಶುರು ಮಾಡ್ಬೇಕು ಅನ್ನುವಷ್ಟರಲ್ಲಿ ಆಗ, ಏ ಪೂಜಾ, ನಿಂಗೇನು ಹೇಳಿದ್ದು ಕೇಳಿಸ್ಲಿಲ್ವಾ? ನಿಂಗೇನು ಸ್ಪೆಷಲ್ ಆಗಿ ಹೇಳ್ಬೇಕಾ? ಹೋಗಿ ನೀನು ಹೋಗ್ಬಿಟ್ಟು ಹಸೆ ಮನೆ ಮೇಲೆ ಕೂತ್ಕೋ ಅಂತ ಪೂಜನಿಗೂ ಹಾಗೆ ಬೈತಾ ಇರ್ಬೇಕಾದ್ರೆ ಆಗ ಪೂಜಾ ಮಾತ್ರ ಒಂದ್ ಚೂರನು ಕೂಡ ಅಲ್ಲಾರ್ದೆ ಅಲ್ಲೇ ನಿಂತ್ಕೊಂಡಿರ್ತಾಳೆ. ಏ ಪೂಜಾ, ನಿನ್ಗೇನು ಹೇಳಿರೋದು ಕೇಳಿಸಿಲ್ವಾ? ಹೋಗಿ ಹಸೆ ಮನೆ ಮೇಲೆ ಕೂತ್ಕೊಳ್ಳೆ ಅಂತ ಆಗ ಸುನಂದ ಮತ್ತೆ ಬೈತಾ ಇರ್ಬೇಕಾದ್ರೆ, ಇಲ್ಲಮ್ಮ, ನಾನು ಎಲ್ಲೂ ಕೂಡ ಹೋಗಲ್ಲ, ಎಲ್ಲೂ ಕೂಡ ಕೂತ್ಕೊಳ್ಳಲ್ಲ ಅಂತ ಆಗ ಪೂಜಾ ಹೇಳಿದ ತಕ್ಷಣ ಈ ಕಡೆ ಮತ್ತೆ ಮನೆಯವರೆಲ್ಲರೂ ಕೂಡ ತುಂಬಾನೇ ಶಾಕ್ ಇಂದ ಹಾಗೆ ಪೂಜನ್ ಮುಖನ ನೋಡ್ತಾರೆ. ಆಗ ಕೂತ್ಕೊಂಡಿದ್ದ ಕಿಶನ್ ಕೂಡ ಎದ್ ಬಂದ್ಬಿಡ್ತಾನೆ. ಅಲ್ಲ ಪೂಜಾ, ಯಾಕೆ ಈ ತರ ಮಾತಾಡ್ತಾ ಇದೀಯ ನೀನು? ನೋಡು, ನಿಮ್ಮ ಅಮ್ಮನೇ ಹೇಳ್ತಿದಾರಲ್ವಾ, ಆಮೇಲೆ ನಿಮ್ಮ ಅಕ್ಕನ್ ನಾವು ಕನ್ವಿನ್ಸ್ ಮಾಡ್ಬಿಟ್ಟು ಒಪ್ಸಿದ್ರಾಯ್ತು, ಬಾ ಪೂಜಾ ಕೂತ್ಕೋ ಅಂತ ಆಗ ಕಿಶನ್ ಹೇಳ್ತಿರ್ಬೇಕಾದ್ರೆ, ಇಲ್ಲ ಕಿಶನ್, ನಾನ್ ಯಾವ್ದೇ ಕಾರಣಕ್ಕೂ ನಮ್ಮ ಅಕ್ಕ ಭಾಗ್ಯಕ್ಕನ್ ವಿರುದ್ಧವಾಗಿ ನಾನು ಏನನ್ನು ಕೂಡ ಮಾಡಲ್ಲ. ಭಾಗ್ಯಕ್ಕ ಈ ಮದ್ವೆ ಬೇಡ ಅಂತಂದ್ರೆ ನನ್ಗುನು ಕೂಡ ಬೇಡ. ಭಾಗ್ಯಕ್ಕ ಎಲ್ಲ ನಿರ್ಧಾರನು ಕೂಡ ತುಂಬಾ ಯೋಚನೆ ಮಾಡಿನೇ ನಿರ್ಧಾರ ತಗೊಂತಾಳ ಅಂತ ನನ್ಗೆ ಚೆನ್ನಾಗಿನೇ ಗೊತ್ತು. ಹಾಗಾಗಿ ಅವಳು ಈ ಮದ್ವೆ ಒಪ್ಪಿಲ್ಲ ಅಂತಂದ್ರೆ ನನ್ಗುನು ಕೂಡ ಈ ಮದ್ವೆ ಬೇಕಾಗಿಲ್ಲ ಅಂತ ಪೂಜೆ ಹೇಳಿದ ತಕ್ಷಣ ಈ ಕಡೆ ಎಲ್ರು ಕೂಡ ತುಂಬಾನೇ ಶಾಕ್ ಆಗ್ತಾ ಇರುತ್ತೆ. ಆಗ ಮೀನಾಕ್ಷಿ ಮಾತ್ರ ಕನ್ನಿಕಾ ತುಂಬಾನೇ ಖುಷಿಯಾಗಿ ನಗಾಡ್ತಾ ಇರ್ತಾರೆ. ಆಗ ಕನ್ನಿಕಾ ಮಾತ್ರ, ಫೈನಲಿ ಅತ್ತೆ, ನಾವ್ ಅನ್ಕೊಂಡಿರೋ ತರಾನೇ ಭಾಗ್ಯನೇ ಬಂದು ಮದ್ವೆನ ನಿಲ್ಲಿಸ್ತಿದ್ದಾಳೆ ಅಲ್ವಾ ಅತ್ತೆ ಅಂತ ಆಗ ಕನ್ನಿಕಾ ಹೇಳ್ತಿರ್ಬೇಕಾದ್ರೆ, ಹೌದು ಕನ್ನಿಕಾ, ನನ್ ಪ್ಲಾನು ಆಗಿರುತ್ತೆ. ನೋಡ್ದ್ಯಾ, ಈ ಮೀನಾಕ್ಷಿ ಅಂತಂದ್ರೆ ಸುಲಭನ, ಅವಳನ್ನ ನನ್ನನ್ನೇನಾದ್ರೂ ಎದ್ರಾಕೊಂಡ್ರೆ ಆ ಭಾಗ್ಯನ ನಾನು ಹೆಂಗ್ ಹೆದರ್ಸ್ಬಿಟ್ಟಿದೀನಿ ಅಂತ ನೋಡ್ದ್ಯಾ, ಗೊತ್ತಾಯ್ತಾ ಅಂತ ಮೀನಾಕ್ಷಿ ಹೇಳ್ತಿರ್ಬೇಕಾದ್ರೆ, ಹೌದು ಅತ್ತೆ ಅಂತ ಆಗ ಕನ್ನಿಕನು ಕೂಡ ಹೇಳ್ಬಿಡ್ತಾಳೆ. ಆಗ ಭಾಗ್ಯ, ಸರಿ ಪೂಜಾ, ನೋಡು, ನೀನು ನನ್ ಪರವಾಗಿನೇ ಈ ನಿರ್ಧಾರನ ತಗೊಂಡಿದ್ಯಲ್ಲ, ಮುಂದೊಂದ್ ದಿನ ನಾನ್ ಯಾಕೆ ನಿರ್ಧಾರನ ತಗೊಂಡಿದೀನಿ ಅಂತ ನಿನ್ಗೇನೆ ಗೊತ್ತಾಗುತ್ತೆ. ನಿನ್ ಜೀವನ ಚೆನ್ನಾಗಿರ್ಲಿ ಅಂತಾನೆ ನಾನು ಈ ನಿರ್ಧಾರನ ತಗೊಂಡಿರೋದು. ಇವಾಗ ಪೂಜನೆ ಬೇಡ ಅಂತ ಹೇಳಾಯ್ತಲ್ವಾ, ದಯವಿಟ್ಟು ಎಲ್ರನ್ನು ಕೂಡ ಇಲ್ಲಿಂದ ಹೊರಟು ಬಿಡೋಣ, ನಡೀರಿ ಎಲ್ರು ಅಂತ ಭಾಗ್ಯ ಪೂಜನ್ ಕೈ ಹಿಡ್ಕೊಂಡು ಅಲ್ಲಿಂದ ಹೊರಡಕ್ಕಂತ ರೆಡಿ ಆಗ್ತಾಳೆ. ಆಗ ಕಾಮತ್ ಅವ್ರು ಅಲ್ಲಿ ಬಂದ್ಕೊಂಡು, ನನ್ಗಿವಾಗ ಸ್ಪಷ್ಟವಾಗಿ ಅರ್ಥ ಆಯ್ತಮ್ಮ, ನಮ್ಮನೆಯಲ್ಲಿ ಕೆಲವರು ಈ ಮದ್ವೆಗೇನೆ ಒಪ್ಪಿಗೆ ಕೊಟ್ಟಿಲ್ಲ ಅಂತ ತಾನೇ ನೀನಿವಾಗ ನಿನ್ನ ತಂಗಿ ಮದ್ವೆನ ನೀನಿವಾಗ ನಿಲ್ಲಿಸಕ್ಕೆ ಹೊರಟಿರೋದು. ನೋಡಮ್ಮ ಭಾಗ್ಯ, ಈ ಕಾಮತ್ ಮಾತ್ ಕೊಡ್ತಾ ಇದ್ದಾನೆ ನಿನ್ಗೆ, ನಿನ್ ತಂಗಿ ಪೂಜನಿಗೆ ನಮ್ಮ ಮನೆಯಲ್ಲಿ ಯಾವುದೇ ರೀತಿಯ ಅನ್ಯಾಯ ಆಗಲ್ಲ. ನಾನು ಮಾತ್ ಕೊಡ್ತಾ ಇದ್ದೀನಿ ನಿನ್ಗೆ, ನೀನಿನ್ನ ಧೈರ್ಯವಾಗಿ ಈ ಮದ್ವೆನ ಮಾಡಿಸ್ಬಿಡ್ಬೋದು ಭಾಗ್ಯ. ಯಾಕಮ್ಮ ನೀನು ಈ ತರ ಎಲ್ಲ ನಿರ್ಧಾರ ತಗೊಂತಿದ್ಯಾ ಅಂತ ಆಗ ಕಾಮತ್ ಅವರು ಹೇಳ್ತಿರ್ಬೇಕಾದ್ರೆ, ಇಲ್ಲ ಮಾವ, ದಯವಿಟ್ಟು ನನ್ನ ಕ್ಷಮಿಸ್ಬಿಡಿ. ನೀವ್ ಯಾರು ಏನೇ ಹೇಳಿದ್ರು ಪೂಜನ್ ಮಾತ್ರ ಕಿಶನ್ಗೆ ನಾನು ಮದ್ವೆ ಮಾಡ್ಕೊಡಲ್ಲ. ಯಾಕಂತಂದ್ರೆ ಮುಂದೊಂದ್ ದಿನನೂ ಕೂಡ ಪೂಜಾ ನಂತರನೇ ಜೀವನದಲ್ಲಿ ತುಂಬಾನೇ ಕಷ್ಟ ಅನುಭವಿಸೋದು ನನ್ಗಂತೂ ಇಷ್ಟನೇ ಇಲ್ಲ ಮಾವ. ನನ್ ಏನೇ ಕಷ್ಟ ಇದ್ದಿದ್ರು ಅದು ನನಗ್ ಮಾತ್ರ ಇರ್ಲಿ. ನನ್ ತಂಗಿ ಜೀವನದಲ್ಲಿ ಸುಖವಾಗಿ ಇರ್ಬೇಕು ಅಂತಂದ್ರೆ ಈಗ ನಾನು ಈ ನಿರ್ಧಾರನ ತಗೊಳ್ಳೇಬೇಕು. ದಯವಿಟ್ಟು ನನ್ನ ಕ್ಷಮಿಸ್ಬಿಡಿ ಮಾವ ಅಂತ ಹೇಳ್ಕೊಂಡು ಆಗ ಭಾಗ್ಯ ಮನೆಯವರನ್ನ ಎಲ್ರು ಕೂಡ ಕರ್ಕೊಂಡು ಅಲ್ಲಿಂದ ಹೊರಡಕ್ಕಂತ ರೆಡಿಯಾಗಿ ಕೆಳಗಡೆ ಬರ್ತಾಳೆ. ಹಾಲ್ ಇಂದ ಇಳಿದ್ಬಿಟ್ಟು ಆಗ ಆದಿ ಅಲ್ಲಿಗೆ ಬಂದ್ಕೊಂಡು ಹೊರಡ್ತಾ ಇರೋ ಭಾಗ್ಯನ ಮುಂದೆನೆ ಬಂದು ಕೈನ ಅಡ್ಡ ಹಾಕಿ ನಿಂತ್ಕೊಂಡ್ ಬಿಡ್ತಾನೆ. ಯಾಕಾದಿ ಅವ್ರೆ ಈ ತರ ನಮ್ಮನ್ನ ತಡಿತಾ ಇದ್ದೀರಾ ಅಂತಾಗ ಭಾಗ್ಯ ಕೇಳಿದ ತಕ್ಷಣ, ಇಲ್ಲ, ನೀವ್ ಎಲ್ಲೂ ಕೂಡ ಹೋಗಕ್ಕಾಗಲ್ಲ. ಈ ಮದ್ವೆನ ಯಾವ್ದೇ ಕಾರಣಕ್ಕೂ ಕ್ಯಾನ್ಸಲ್ ಮಾಡ್ಬೇಡಿ. ಈ ಮದ್ವೆನ ನೀವು ಮಾಡಿಸ್ಲೇಬೇಕು, ಮುಂದೆ ನಿಂತು ಮಾಡಿಸ್ಲೇಬೇಕು. ಕಿಶನ್ ಮತ್ತೆ ಪೂಜಾ ಯಾವ್ದೇ ಕಾರಣಕ್ಕೂ ದೂರನ ಆಗ್ಬಾರ್ದು. ಅವ್ರಿಬ್ರು ಒಬ್ರನ್ನೊಬ್ರು ತುಂಬಾನೇ ಇಷ್ಟಪಟ್ಟಿದಾರಲ್ವಾ, ಹಾಗಾಗಿ ಈ ಮದ್ವೆ ಆಗ್ಲೇಬೇಕು ಅಂತ ಆದಿ ಹೇಳಿದ ತಕ್ಷಣ ಈ ಕಡೆ ಭಾಗ್ಯ ಹಾಗೆ ಭಾಗ್ಯನ ಮನೆಯವರಿಗೆಲ್ಲ ತುಂಬಾನೇ ಶಾಕ್ ಆಗ್ತಾ ಇರುತ್ತೆ. ಆಗ ಮೇಲ್ಗಡೆ ನಿಂತ್ಕೊಂಡಿರುವ ಮೀನಾಕ್ಷಿ ಮತ್ತೆ ಕನ್ನಿಕನು ಕೂಡ ಹಾಗೆ ಗುಡ್ಗುಡು ಅಂತ ಕೆಳಗಡೆ ಓಡ್ ಬಂದು ಬಾಗಿನ ಪಕ್ಕದಲ್ಲೇನೆ ಹಾಗೆ ನಿಂತ್ಕೊಂಡ್ ಬಿಡ್ತಾರೆ. ಆಗ ಕಿಶನ್ ಕೂಡ ಅಲ್ಲಿಗೆ ಬಂದ್ಬಿಡ್ತಾರೆ. ಏನ್ ಆದಿ ಅವ್ರೆ ನೀವ್ ಹೇಳ್ತಿದ್ದೀರಾ, ಇಷ್ಟು ದಿನ ನೀವೇನೆ ಹೇಳ್ತಿದ್ರಲ್ವಾ, ಯಾವುದೇ ಕಾರಣಕ್ಕೂ ಪೂಜಾ ನಮ್ಮನೆಗೆ ಸೊಸೆಯಾಗಿ ಬರಬಾರ್ದು ಅಂತ ಹೇಳ್ತಿದ್ದೀರಲ್ವಾ, ಹಾಗಾಗಿನೇ ನಾನು ಈ ಮದ್ವೆನ ನಿಲ್ಲಿಸ್ತಾ ಇದ್ದೀನಿ ಆದಿ ಅವರೇ, ದಯವಿಟ್ಟು ಈ ಮದ್ವೆ ಆಗೋದು ಬೇಡ ಅಂತ ಆಗ ಭಾಗ್ಯ ಹೇಳ್ತಿರ್ಬೇಕಾದ್ರೆ, ಇಲ್ಲ, ನನ್ ಕಡೆಯಿಂದ ತಪ್ಪಾಗಿದೆ. ಫಾರ್ ದಿ ಫಸ್ಟ್ ಟೈಮ್ ಮಂಡಿ ಊರಿ ನಾನು ಕ್ಷಮೆ ಕೇಳ್ತಾ ಇದ್ದೀನಿ, ದಯವಿಟ್ಟು ನನ್ನ ಕ್ಷಮಿಸ್ಬಿಡಿ ಅಂತ ಆದಿ ಹಾಗೇನೆ ಅಲ್ಲೇ ಕೆಳಗಡೆ ಮಂಡಿ ಊರಿ ಕೈ ಮುಗ್ದು ಕಣ್ಣೀರ್ ಹಾಕೊಂಡು ಬಾಗಿನ ಮುಂದೆ ಕೈ ಜೋಡಿಸ್ಕೊಂಡು ಕ್ಷಮೆ ಕೇಳ್ತಾ ಇರ್ತಾನೆ. ಇದನ್ನೆಲ್ಲ ನೋಡ್ಕೊಂಡು ಎಲ್ರಿಗೂ ಕೂಡ ತುಂಬಾನೇ ಶಾಕ್ ಆಗ್ತಾ ಇರುತ್ತೆ. ಆಗ ಕಾಮತ್ ಅವ್ರು ಅಲ್ಲಿಗೆನೆ ಬಂದ್ಬಿಡ್ತಾರೆ.
ಆಗ ಭಾಗ್ಯ, ಆದಿಯವ್ರೆ ನೀವ್ ಏನ್ ಮಾಡ್ತಾ ಇದ್ದೀರಾ, ಯಾಕೆ ನೀವು ಈ ತರ ಎಲ್ಲ ಕ್ಷಮೆ ಕೇಳ್ತಾ ಇದ್ದೀರಾ ಅಂತ ಆಗ ಭಾಗ್ಯ ಕೇಳ್ತಿರ್ಬೇಕಾದ್ರೆ, ಹೌದು ಭಾಗ್ಯ, ನಾನ್ ನಿಮ್ ಮೇಲೆ ತುಂಬಾನೇ ಅನುಮಾನ ಪಟ್ಬಿಟ್ಟೆ, ಎಲ್ರು ಕೂಡ ಹಾಗೆ ಅಪ್ಪ ಅಂತೂ ನನ್ನನ್ನ ನೀನ್ ಅನ್ಕೊಂಡಿರೋ ತರ ಭಾಗ್ಯ ಇಲ್ಲ, ಭಾಗ್ಯ ತುಂಬಾನೇ ಒಳ್ಳೆವಳು, ಅವಳನ್ನ ನೀನು ಅರ್ಥ ಮಾಡ್ಕೊಂಡಿಲ್ಲ ಅಷ್ಟೇ ಅಂತ ನನ್ನನ್ನ ಸುಮಾರು ಸರಿ ಕನ್ವಿನ್ಸ್ ಮಾಡಕ್ಕೆ ಬಂದ್ಬಿಟ್ರು. ಆದ್ರೆ ನಾನ್ ಮಾತ್ರ ಯಾರ ಮಾತನ್ನು ಕೂಡ ಕೇಳುವ ಸಿಚುವೇಶನ್ ನನ್ನಲ್ಲೇ ಇರ್ಲಿಲ್ಲ. ನಾನ್ ನಿಮ್ಮನ್ನ ತುಂಬಾನೇ ತಪ್ಪಾಗಿನೇ ತಿಳ್ಕೊಂಡ್ಬಿಟ್ಟೆ. ಆದ್ರೆ ನಾನು ತಿಳ್ಕೊಂಡಿರೋದೆಲ್ಲ ತಪ್ಪು ಅಂತ ನನ್ಗೆ ಇವತ್ತು ಅರ್ಥ ಆಗಿದೆ. ಹಾಗಾಗಿ ದಯವಿಟ್ಟು ನನ್ನ ಕ್ಷಮಿಸ್ಬಿಡಿ ಭಾಗ್ಯ ಅಂತ ಆದಿ ಕೈ ಮುಕ್ಕೊಂಡು ಕೇಳ್ತಿರ್ಬೇಕಾದ್ರೆ, ಈ ಕಡೆ ಇದನ್ನೆಲ್ಲ ನೋಡ್ಕೊಂಡು ಎಲ್ರಿಗೂ ಕೂಡ ತುಂಬಾನೇ ಶಾಕ್ ಆಗ್ತಾ ಇರುತ್ತೆ. ಆಗ ಕುಸುಮ ಅವರು, ಅಯ್ಯೋ ಆದಿ ಏನಪ್ಪ ಇದು, ಕೈ ಮುಕ್ಕೊಂಡು ಕ್ಷಮೆ ಕೇಳೋದಲ್ಲ, ನಮ್ ಮುಂದೆ ಅಲ್ಲ, ನಮ್ಗ ಮುಜುಗರ ಆಗುತ್ತೆ, ಎದ್ದೇಳಪ್ಪ ನೀನು ಎದ್ದೇಳು ಅಂತ ಆಗ ಕುಸುಮ ಹೇಳ್ತಿರ್ಬೇಕಾದ್ರೆ, ಈ ಕಡೆ ಇದನ್ನು ನೋಡ್ಕೊಂಡು ಕನ್ನಿಕಾ ಮತ್ತೆ ಹಾಗೆ ಮೀನಾಕ್ಷಿಗಂತೂ ತುಂಬಾನೇ ಕೋಪ ಬರ್ತಾ ಇರುತ್ತೆ. ಆದಿ ಏನಿದು ನಿಂದು ಹೊಸ ನಾಟಕ, ಇವಾಗ ಅಲ್ಲಿ ಸ್ಟೇಜ್ ಮೇಲೇನೆ ಹಾಗೆ ಕಿಶನ್ ಕೂಡ ಇದೇ ತರನೇ ನಾಟಕ ಮಾಡಿದ್ದ ಅಲ್ಲ, ಇವಾಗ ನಿನ್ ಏನಾಗಿದೆ, ಈಗ ಫೈನಲಿ ನೀನ್ ಅನ್ಕೊಂಡ ಹಾಗೇನೆ ಆ ಭಾಗ್ಯನಿಗೆ ಗೊತ್ತಾಗಿದೆ ನಮ್ ಮನೆಗ್ ಬಂದಿದ್ರೆ ಅವಳ ತಂಗಿ ಚೆನ್ನಾಗಿರಲ್ಲ ಅಂತ, ಅವಳೇನೆ ಇವಾಗ ಮದ್ವೆ ಮುರ್ಕೊಂಡು ಹೋಗ್ತಾ ಇದ್ದಾಳೆ ತಾನೆ, ಅವಳನ್ನ ಹೋಗೋಕ್ ಬಿಡು ಅಂತ ಆಗ ಮೀನಾಕ್ಷಿ ಹೇಳ್ತಿರ್ಬೇಕಾದ್ರೆ, ಹೌದು ಬ್ರೋ, ಈ ಮದ್ವೆನ ತಡಿಬೇಕು ಅಂತ ನಾವ್ ಏನೇನೆಲ್ಲ ಮಾಡಿದ್ವಿ, ಕೊನೆಗೆನೆ ಭಾಗ್ಯನಿಗೆ ಗೊತ್ತಾಗಿದೆ ಅವಳ ತಂಗಿ ನಮ್ಮನೆಗ್ ಬಂದ್ರೆ ಪೂಜಾ ಚೆನ್ನಾಗಿರಲ್ಲ ಅಂತ, ಹಾಗಾಗಿ ಅವಳನ್ನೇ ಮದ್ವೆನೆ ಕ್ಯಾನ್ಸಲ್ ಮಾಡ್ಕೊಂಡು ಹೋಗ್ತಾ ಇದ್ದಾಳಲ್ಲ ಬ್ರೋ, ಮತ್ತೆ ನಿಂದೇನಿದಿವಾಗ ಹೊಸ ಡ್ರಾಮಾ ಅಂತ ಆಗ ಕನ್ನಿಕಾ ಹೇಳ್ತಿರ್ಬೇಕಾದ್ರೆ, ಹೌದು ಆದಿ ಎದ್ದೇಳು, ನೀನು ಫಸ್ಟ್ ಎದ್ದೇಳು ಅಂತ ಮೀನಾಕ್ಷಿ ಕೋಪದಿಂದ ಹೇಳ್ತಿರ್ಬೇಕಾದ್ರೆ, ಇಲ್ಲ ಅತ್ತೆ ನಾನ್ ಯಾವ್ದೇ ಕಾರಣಕ್ಕೂ ಎದ್ದೇಳಲ್ಲ, ಭಾಗ್ಯ ನನ್ನ ಕ್ಷಮಿಸಿದೀನಿ ಅಂತ ಹೇಳೋ ತನಕ ನಾನ್ ಯಾವ್ದೇ ಕಾರಣಕ್ಕೂ ಇಲ್ಲಿಂದ ಎದ್ದೇಳಲ್ಲ. ಯಾಕಂತಂದ್ರೆ ಭಾಗ್ಯನ ಮೇಲೆ ನಾನು ಪ್ರತಿ ಒಂದು ಹೆಜ್ಜೆಗೂ ಕೂಡ ಅನುಮಾನ ಪಟ್ಬಿಟ್ಟು ಅವರಿಗೆ ನಾನು ತುಂಬಾನೇ ಮೆಂಟಲಿ ಟಾರ್ಚರ್ ಆಗೋ ಹಾಗೆ ನಾನು ಅವ್ರ ಜೊತೆಗೇನೆ ತುಂಬಾನೇ ಕೇವಲವಾಗಿ ನಡ್ಕೊಂಡಿದ್ದೀನಿ. ಅದನ್ನೆಲ್ಲ ನೆನ್ಸ್ಕೊಂಡ್ರೆ ಇವಾಗ್ಲೂ ನನ್ ಬಗ್ಗೆನೆ ನನ್ಗೆ ತುಂಬಾನೇ ಚೀಪ್ ಅಂತ ಅನ್ನಿಸ್ತಾ ಇದೆ. ಹಾಗಾಗಿನೇ ನಾನು ಭಾಗ್ಯನ ಮುಂದೆನೆ ಕ್ಷಮೆ ಕೇಳ್ತಾ ಇದ್ದೀನಿ, ದಯವಿಟ್ಟು ಭಾಗ್ಯ ನನ್ನ ಕ್ಷಮಿಸ್ಬಿಡಿ ಅಂತ ಆಗ ಆದಿ ಕೈ ಮುಕ್ಕೊಂಡು ಕಣ್ಣೀರ್ ಹಾಕೊಂಡು ಕೇಳ್ತಿರ್ಬೇಕಾದ್ರೆ, ಆದಿಯವ್ರೆ ನೀವು ಕ್ಷಮೆ ಕೇಳುವಂತ ತಪ್ಪು ಏನನ್ನು ಕೂಡ ಮಾಡಿಲ್ಲ, ಪ್ಲೀಸ್ ಆದಿಯವ್ರೆ ನೀವು ಒಂದ್ಸರಿ ಎದ್ದೇಳಿ ಅಂತಾಗ ಭಾಗ್ಯ ಹೇಳ್ತಿರ್ಬೇಕಾದ್ರೆ, ನೋಡಮ್ಮ ಭಾಗ್ಯ, ನಾನು ಆದಿಗೆ ಅವನು ಮದ್ವೆ ನಿಲ್ಲಿಸ್ಬೇಕು ಅಂತ ಸುಮಾರು ಸರಿ ನನ್ನ ಹತ್ರ ಬಂದು ಕೇಳ್ಕೊಂಡಿದ್ದ, ನಾನು ಅವಾಗ್ಲೆಲ್ಲ ಹೇಳಿರೋದು ಅವನಿಗೆ ಒಂದೇ ಒಂದ್ ಮಾತು, ನೋಡು ನೀನು ಭಾಗ್ಯ ತಪ್ಪಿದಾಳೆ ಅಂತ ಹೇಳ್ಬಿಟ್ಟು ಒಂದ್ಸರಿ ನೀನು ಪ್ರೂವ್ ಮಾಡು ಅಂತ ನಾನು ಅವನಿಗೆ ಹೇಳಿದ್ದೆ, ಅವಾಗ್ಲೇನೆ ನಾನು ಮದ್ವೆ ನಿಲ್ಲಿಸ್ತೀನಿ ಅಂತ ಹೇಳಿದ್ದೆ. ಕೊನೆಗೂನು ನಾನ್ ಹಾಕಿರೋ ಚಾಲೆಂಜ್ ಅಲ್ಲಿ ಅವನು ಸೋತೋಗ್ಬಿಟ್ಟಿದ್ದಾನೆ. ನಿನ್ನನ್ನ ತಪ್ಪು ಅನ್ನೋ ಕಾರಣನ ಹುಡುಕ್ಬಿಟ್ಟು ಅವನಿಗೆ ನಿನ್ನನ್ನ ಯಾವ್ದೇ ರೀತಿಯಲ್ಲೂ ನೀನ್ ತಪ್ಪು ಅಂತ ಅವನಿಗೆ ಪ್ರೂವ್ ಮಾಡಕ್ ಆಗ್ಲೇ ಇಲ್ಲ ಅಮ್ಮ, ಗೊತ್ತಾಯ್ತಾ? ಅವನಿಗೆ ಇವಾಗ್ಲಾದ್ರೂ ಗೊತ್ತಾಗಿದೆ ನೀನ್ ಎಷ್ಟು ಒಳ್ಳೆಯವಳು, ಹಾಗೆ ನಿಮ್ ಮನೆಯವ್ರನ್ನು ಕೂಡ ಎಷ್ಟು ಒಳ್ಳೆಯವರು ಅಂತ. ಆದ್ರೆ ಏನ್ ಮಾಡೋದು, ಇಲ್ಲಿ ನಿಂತ್ಕೊಂಡಿರುವ ಕನ್ನಿಕಾ ಮತ್ತೆ ಮೀನಾಕ್ಷಿಗೆ ಮಾತ್ರ ಇದು ಗೊತ್ತೇ ಆಗ್ಲಿಲ್ಲ, ಇನ್ನೂ ಕೂಡ ಇವ್ರಿಗೆ ಬುದ್ಧಿನೇ ಬಂದಿಲ್ಲ ಅಂತ ಆಗ ಕಾಮತವ್ರು ಹೇಳ್ತಿರ್ಬೇಕಾದ್ರೆ, ಅಣ್ಣ ಅಂತ ಆಗ ಮೀನಾಕ್ಷಿ ಜೋರಾಗಿ ಕಿರಚ್ಬಿಡ್ತಾರೆ. ಕಿರಚ್ಬೇಡ ನೀನು, ನೋಡು ಆವತ್ತನ್ನು ಕೂಡ ಹೇಳಿದೀನಿ ನಾನು, ಇವತ್ತನ್ನು ಕೂಡ ಹೇಳಿದೀನಿ, ಈ ಭಾಗ್ಯ ಮತ್ತೆ ಭಾಗ್ಯ ಮನೆಯವರು ನೀವ್ ಅನ್ಕೊಂಡಿರೋ ಹಾಗಲ್ಲ, ಅವರು ತುಂಬಾನೇ ಒಳ್ಳೆಯವರು ಅಂತ. ಆದ್ರೆ ನೀನ್ ಮಾತ್ರ ಅದನ್ನ ಅರ್ಥನೆ ಮಾಡ್ಕೊಂಡಿಲ್ಲ ಮೀನಾಕ್ಷಿ ಅಂತ ಆಗ ಕಾಮತ್ ಹೇಳ್ತಿರ್ಬೇಕಾದ್ರೆ, ಇಲ್ಲ ಅಣ್ಣ ಇದು ಇವಾಗ ಆದಿಗೇನೋ ತಪ್ಪು ಕಲ್ಪನೆ ಆಗಿದೆ, ಹಾಗಾಗಿ ಭಾಗ್ಯ ಒಳ್ಳೆಯವಳು ಹಾಗೆ ಹೀಗೆ ಅಂತ ಏನೇನೋ ಮಾತಾಡ್ತಿದ್ದಾನೆ, ಇವ್ರೆಂತವ್ರು ಅಂತ ನನ್ಗೆ ಚೆನ್ನಾಗಿನೇ ಗೊತ್ತಣ್ಣ. ನೋಡು ಇವಾಗ ಭಾಗ್ಯನೇ ಮದ್ವೆನ ಮುರಿದು ಬಿಟ್ಟು ಹೋಗ್ತಾ ಇದ್ದಲ್ಲಣ್ಣ, ಅಲ್ವಣ್ಣ, ಇದ್ ನಮ್ಗೆ ಒಳ್ಳೇದಾಗುತ್ತೆ ಮುಂದೆ ಅಂತ ಆಗ ಮೀನಾಕ್ಷಿ ಹೇಳ್ತಿರ್ಬೇಕಾದ್ರೆ, ನೋಡ್ ಮೀನಾಕ್ಷಿ ಈ ಮಾತನ್ನೆಲ್ಲ ನೀನು ಇಲ್ಲಿಗೆನೆ ನಿಲ್ಲಿಸ್ಬೇಕು, ನಾನ್ ಹೇಳ್ತಾ ಇದೀನಿ ತಾನೆ, ಇನ್ನ ನಿನ್ ಬಾಯಿಂದ ಒಂದೇ ಒಂದ್ ಮಾತನ್ನು ಕೂಡ ಬರ್ಬಾರ್ದು. ಅದಿ ನೀನ್ ಎದ್ದೇಳಪ್ಪ, ನೋಡು ಪಶ್ಚಾತ್ತಾಪಕ್ಕಿಂತ ಬೇರೆ ಯಾವ್ದನ್ನು ಕೂಡ ದೊಡ್ಡದಲ್ಲ. ನೋಡು ಭಾಗ್ಯ ಎಂತವಳು ಅಂತ ನನ್ಗೆ ಚೆನ್ನಾಗಿನೇ ಗೊತ್ತು, ನೀನ್ ಏನ್ ತಪ್ಪು ಮಾಡಿದಿ ಅಂತ ನಿನ್ಗೆ ಗೊತ್ತಾಗಿದೆಯಲ್ವಾ, ನೀನ್ ಇನ್ನ ಎದ್ದೇಳಪ್ಪ ಅಂತ ಆಗ ಕಾಮತವ್ರು ಹೇಳಿದ ತಕ್ಷಣ ಆಗ ಅಲ್ಲಿಂದ ಎದ್ದು ಬಿಡ್ತಾನೆ ಆದಿ. ನೋಡಿ ಭಾಗ್ಯವ್ರೆ, ದಯವಿಟ್ಟು ಈ ಮದ್ವೆನ ನೀವು ನಿಲ್ಲಿಸೋದೇ ಬೇಡ, ನಾನ್ ಹೇಳ್ತಾ ಇದ್ದೀನಿ, ನಾವೇನೆ ಮುಂದೆ ನಿಂತ್ಕೊಂಡು ಕಿಶನ್ ಮತ್ತೆ ಪೂಜೆಗೆನೆ ಮದ್ವೆ ಮಾಡಿಸೋಣ ಅಂತ ಆಗ ಆದಿ ಹೇಳಿದ ತಕ್ಷಣ ಈ ಕಡೆ ಭಾಗ್ಯನ ಮನೆಯವರಿಗೆಲ್ಲ ತುಂಬಾನೇ ಖುಷಿ ಆಗ್ತಾ ಇರುತ್ತೆ. ಆಗ ಪೂಜಾ ಮತ್ತೆ ಕಿಶನ್ ಒಬ್ರನ್ನೊಬ್ರು ನೋಡ್ಕೊಂಡು ಸ್ಮೈಲ್ ಮಾಡ್ತಾ ಇರ್ತಾರೆ. ನೋಡಿ ಇನ್ಯಾಕೆ ತಡ ಮಾಡೋದು, ಮುಹೂರ್ತ ಮೀರು ಹೋಗ್ತಾ ಇದೆ, ಬನ್ನಿ ಬನ್ನಿ ಬೇಗ ಹೋಗ್ಬಿಟ್ಟು ಪೂಜಾ ಮತ್ತೆ ಕಿಶನ್ಗೆನೆ ಬೇಗನೆ ಇದೇ ಒಳ್ಳೆ ಮುಹೂರ್ತದಲ್ಲೇನೆ ನಾವು ಮದ್ವೆ ಮಾಡಿಸ್ಬಿಡೋಣ ನಡೀರಿ ಅಂತ ಹೇಳಿದ ತಕ್ಷಣ ಈ ಕಡೆ ಎಲ್ರು ಕೂಡ ಮತ್ತೆ ಮಂಟಪದ ಹತ್ರ ಬರ್ತಾರೆ. ಆಗ ಮೀನಾಕ್ಷಿ ಮತ್ತೆ ಕನ್ನಿಕಾ ಮಾತ್ರ ಅಲ್ಲೇ ನಿಂತ್ಕೊಂಡು ಇದೇನಾಯ್ತತೆ ಮದ್ವೆ ಇನ್ನೇನು ನಿಲ್ ಹೋಯ್ತು ಅನ್ನುವಷ್ಟರಲ್ಲಿ ಆಗ ಮತ್ತೆ ಬಂದ್ಬಿಟ್ಟು, ಬ್ರೋ ಈ ತರ ಎಲ್ಲ ಮಾಡ್ತಾನಂತ ನಾನು ಅನ್ಕೊಂಡೇ ಇರ್ಲಿಲ್ಲ, ಇವನಿಗೇನಾದ್ರೂ ತಲೆಗಿಲೆ ಕೆಟ್ಟಿದ್ಯಾ ಏನು ಅಂತ ಕನ್ನಿಕಾ ಬೈತಾ ಇರ್ಬೇಕಾದ್ರೆ, ನನ್ಗೂ ಕೂಡ ಅದೇನೆ ಅರ್ಥನೇ ಆಗ್ತಾ ಇಲ್ಲ ಅಂತ ಆಗ ಮೀನಾಕ್ಷಿನೂ ಕೂಡ ಹೇಳ್ತಾ ಇರ್ತಾರೆ. ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಗುತ್ತೆ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದ.